ಭಾರತೀಯರೇ, ದೇಶದ ಕರಾಳ ದುಸ್ಥಿತಿಯನ್ನು ಕಂಡು ಮನ ಮರುಗಿ ನಿಮ್ಮಲ್ಲಿ ಉದ್ವೇಗದ ಭಾವನೆ ಉದಿಸುವುದೇ? ಭಾರತದ ಕೋಟಿ ಕೋಟಿ ದೇವ ಮಾನವರು, ಕೋಟಿ ಕೋಟಿ ಋಷಿ ವಂಶಜರು ರಕ್ಕಸರಂತೆ ಬಾಳುತ್ತಿರುವುದನ್ನು ನೋಡಿ ನಿಮ್ಮಲ್ಲಿ ಸಂತಾಪದ ಭಾವನೆ ಪುಟಿದೇಳುವುದೇ? ಈ ಕರಾಳ ದುಸ್ಥಿತಿಯ ಬಗ್ಗೆ ಸಂತಾಪ ಉಂಟಾಗಿ ಅದು ನಿಮ್ಮ ರಕ್ತನಾಳದಲ್ಲಿ ಸೇರಿ ನಿಮ್ಮ ಹೃದಯವನ್ನು ಸ್ತಂಭನಗೊಳಿಸಿದೆಯೇ? ಹೀಗಾಗಿದ್ದರೆ ಮಾತ್ರ ನೀವು ದೇಶದ ಬಗ್ಗೆ ನಿಜವಾದ ಕಳಕಳಿ ಹೊಂದಿದವರು ಮತ್ತು ನೈಜ ದೇಶಭಕ್ತರು. ಹೃದಯ ತಲ್ಲಣಗೊಳ್ಳುವುದು ರಾಷ್ಟ್ರ ಭಕ್ತಿಯ ಮೊದಲನೇ ಲಕ್ಷಣವು. ಆಮೇಲೆ ನೀವು ಕೇವಲ ಶಾಬ್ದಿಕ ಪ್ರತಿಪಾದನೆಯಲ್ಲಿ ತೊಡಗದೆ ಪ್ರತ್ಯಕ್ಷ ಕಾರ್ಯ ಮಾಡಲು ಮುಂದಾಗಬೇಕು. ದೇಶಕ್ಕೆ ಅವಶ್ಯವಿದ್ದ ನಿಮ್ಮ ಸೇವೆಯನ್ನು ಕೈಕೊಳ್ಳಬೇಕು. ಆದರೂ ಇಷ್ಟಕ್ಕೆ ಮುಗಿಯಲಿಲ್ಲ. ನೀವು ಕೈಕೊಂಡ ಕಾರ್ಯಕ್ಕೆ ಎಷ್ಟೇ ಅಡ್ಡಿ ಆತಂಕ ಬಂದರೂ ಎದುರಿಸಿ ನಿಷ್ಠೆಯಿಂದ ಸೇವೆ ಮಾಡುವ, ಕಾರ್ಯ ಮಾಡುವ ಆ ಹುಮ್ಮಸ್ಸು ನಿಮ್ಮಲ್ಲಿರಬೇಕು. ಧಾರ್ಮಿಕ ಪುರುಷರೇ, ಏಳಿರಿ. ರಾಷ್ಟ್ರವು ದುಃಖದ ಜ್ವಾಲೆಯಿಂದ ಉರಿಯುತ್ತಿದೆ. ಧರ್ಮ ಸ್ಥಾಪನೆ ಮಾಡದೆ ನೀವು ಹೇಗೆ ನಿದ್ರಿಸಬಲ್ಲಿರಿ? ದುರ್ದೈವಿ ಭಾರತದ ಮೇಲೆ ಪರಕೀಯ ಆಕ್ರಮಣದ ಚಂಡಮಾರುತ ಬೀಸಿತು. ಶತಕಾನುಶತಕವಾಗಿ ವಿದೇಶಿ ವಿಜೇತರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡಿದರು. ಅದರಿಂದಾಗಿ ನಮ್ಮ ಪ್ರಾಚೀನ ಆರ್ಯಾವರ್ತದ ಮಹಿಮೆ ಮಸಕಾಯಿತು. ಭಾರತ ದೇಶದಲ್ಲಿಯ ಪರಕೀಯರ ಥೈಮಾನದಿಂದ ಹಿಂದೂ ಧರ್ಮದ ಎಷ್ಟೋ ಆಧಾರ ಸ್ತಂಭಗಳು, ಸುಂದರ ಕಮಾನುಗಳು ಕಳಚಿ ಹೋಗಿವೆ. ಆದರೂ ಈ ಕಟ್ಟಡದ ಅಧ್ಯಾತ್ಮ ರೂಪಿ ನೆಲೆಗಟ್ಟು ಭದ್ರವಾಗಿರುತ್ತದೆ. ಅದರ ಮೇಲೆ ನಮ್ಮ ಧರ್ಮ ಸಂಸ್ಕೃತಿಯ ಪ್ರಾಸಾದವನ್ನು ಪುನರ್ನಿರ್ಮಿಸೋಣ. ಇವತ್ತು ನಮ್ಮ ರಾಷ್ಟ್ರ ರೂಪಿ ಹಡಗಿಗೆ ತೂತು ಬಿದ್ದಿವೆ. ಈ ಹಡಗಿನಲ್ಲಿ ಪ್ರವಾಸ ಮಾಡುವ ಭಾರತೀಯರೇ, ಈಗ ನಿಮ್ಮ ಕರ್ತವ್ಯ ಏನು? ಆ ತೂತುಗಳನ್ನು ಯಾರ ಕೆಡವಿದರೆಂದು ಶೋಧಿಸುತ್ತಾ ಜಗಳಾಡುತ್ತಾ ಕೂಡುವಿರಾ? ಏನು ಎಲ್ಲರೂ ಒಂದಾಗಿ ಹೆಣಗಿ ಆ ತೂತುಗಳನ್ನು ಮುಚ್ಚುವಿರಾ? ಭಾರತ ಬಂಧು ಭಗಿನಿಯರೇ, ನಾವೆಲ್ಲರೂ ಒಗ್ಗಟ್ಟಾಗಿ ಈ ಕಾರ್ಯಕ್ಕೆ ಅರ್ಪಿಸಿಕೊಳ್ಳುವ. ನಾವೆಲ್ಲರೂ ಕೂಡಿಯೇ ಈ ಮಹತ್ ಕಾರ್ಯದಲ್ಲಿ ಜಯಶಾಲಿಯಾಗೋಣ. ಇಲ್ಲವೇ ಒಂದು ವೇಳೆ ನಾವು ಅಪಯಶ ಹೊಂದಿದರೆ ಎಲ್ಲರೂ ಕೂಡಿಯೇ ಮುಳುಗಿ ನಷ್ಟವಾಗೋಣ. ಭಾರತದ ಅವನತಿಗೆ ಕಾರಣವೇನು? ಒಂದು ಸಮಗ್ರತೆಯ, ಏಕತ್ವದ, ಹೊಂದಾಣಿಕೆಯ ಭಾವನೆ ಇಲ್ಲದೆ ಎಲ್ಲರೂ ಸಿಕ್ಕ ಕಡೆಗೆ ಹರಿಬೀಳುವ ವಿವೇಕ ಶೂನ್ಯ ಸ್ಥಿತಿಗೆ ಇಳಿದದ್ದೇ ಅದರ ಮಹಾದೋಷವು. ಬಾಂಧವರೇ, ಕಾರ್ಯಶಕ್ತಿ ಎಲ್ಲವನ್ನೂ ತನ್ನ ದೊಡ್ಡಸ್ತಿಕೆ ಬೆಳೆಸಿಕೊಳ್ಳುವ ಅಹಂತೆಯ ಹರಿದಾಟವನ್ನು ವರ್ಜಿಸಿ ಎಲ್ಲರ ಏಕತ್ವದ ಅಂಗವಾಗಿ ಕಾರ್ಯ ಮಾಡಿರಿ. ಬಾಂಧವರೇ, ನಮ್ಮ ದೇಶದ ಅವನತಿಗೆ ಪರಕೀಯರ ಆಕ್ರಮಣವು ಕಾರಣವೆನಿಸಿದರೂ ಅದಕ್ಕೂ ಮೂಲಭೂತವಾಗಿ ನಮ್ಮಲ್ಲಿಯ ಅವಗುಣಗಳೇ ನಮ್ಮ ನಾಶಕ್ಕೆ ನೈಜ ಕಾರಣವೆಂಬುದನ್ನು ಅರಿತು ಈಗಾದರೂ ಜಾಗೃತರಾಗುವ. ನಾವು ಸೋಮಾರಿಗಳು, ದುಡಿಯಲಾರೆವು, ಒಂದುಗೂಡಲಾರೆವು, ಒಬ್ಬರನ್ನೊಬ್ಬರು ಪ್ರೀತಿಸಲಾರೆವು. ಪರಸ್ಪರ ಅಸೂಯಾಪರರಾಗದೆ
ಮೂರು ಮಂದಿ ಒಗ್ಗಟ್ಟಾಗಿ ದುಡಿಯಲಾರೆವು. ಒಟ್ಟಿಗೆ ನಮ್ಮ ರಾಷ್ಟ್ರವು ಸಂಘಟನೆಯ ಕಲೆಯನ್ನು ಸಂಪೂರ್ಣವಾಗಿ ಕಳೆದುಕೊಂಡಿದೆ. ಯಾವುದೊಂದು ಗುರಿಯಲ್ಲಿ, ಯಾವುದೊಂದು ಧ್ಯೇಯದಲ್ಲಿ ನಾವೆಲ್ಲರೂ ಒಂದು ಅಥವಾ ಒಮ್ಮತದವರು ಎಂದು ನಮಗೆ ಸರ್ವಥಾ ಹಿಡಿಸದು. ಈ ದೋಷವನ್ನು ಮೆಟ್ಟಿ ನಿಂತು ಸಂಘಟಿತರಾಗಿರಿ. ಪರಮಾತ್ಮನು ನಿಮಗೆ ಒಬ್ಬರೊಬ್ಬರ ವಿಚಾರಗಳನ್ನು ಅರಿತುಕೊಂಡು ನಡೆಯುವ ಸದ್ಬುದ್ಧಿಯನ್ನು ಕೊಡಲಿ ಮತ್ತು ಭಾರತದ ಪುನರುತ್ಥಾನದ ಈ ಮಹಾನ್ ಕಾರ್ಯದಲ್ಲಿ ಎಲ್ಲರೂ ಪ್ರೇಮದಿಂದ ಕೂಡಿಕೊಂಡು ನಡೆಯುವಂತೆ ಆಶೀರ್ವದಿಸಲಿ. ಸಂಘಟನೆಯನ್ನು ಹಾಳು ಮಾಡುವ ವ್ಯಕ್ತಿಗತ ಪ್ರತಿಷ್ಠೆ, ವ್ಯಕ್ತಿಗತ ಕೀರ್ತಿ ಹಾಗೂ ವ್ಯಕ್ತಿಗತ ಲಾಭದ ಅಭಿಲಾಷೆಯು ನಿಮ್ಮಿಂದ ತೊಲಗಲಿ. ಒಟ್ಟಿಗೆ ಭಾರತದ ಪುನರುಜ್ಜೀವನದ ಮಹಾನ್ ಮಂತ್ರ ಸಂಘಟನೆ, ಒಬ್ಬರೊಬ್ಬರೊಡನೆಯ ಸಹಕಾರ ಮತ್ತು ಅದರಿಂದಾಗುವ ಶಕ್ತಿ ಸಂಚಯದಲ್ಲಿ ಹುದುಗಿದೆ. ಈಗ ಭಾರತದ ಪುನರ್ರಚನೆ ಮಾಡಬೇಕಾಗಿದೆ. ಸಿಕ್ಕ ಕಡೆಗೆ ಹರಿದು ಹಂಚಿ ಹೋದ ಶಕ್ತಿಗಳನ್ನು ಒಂದುಗೂಡಿಸೋಣ. ಅವುಗಳಲ್ಲಿ ಏಕಸೂತ್ರತೆ ತರೋಣ ಮತ್ತು ವಿಧಾಯಕ ಕಾರ್ಯವನ್ನು ಆಚರಿಸೋಣ. ಅನೇಕ ಶತಮಾನಗಳಿಂದಲೂ ಸ್ಥಗಿತಗೊಂಡ ರಾಷ್ಟ್ರೋತ್ಥಾನ ಕಾರ್ಯವನ್ನು ಸಾಧಿಸೋಣ. ಅಧಿಕಾರ ಲಾಲಸೆ ಮತ್ತು ಅಸೂಯೆ. ಅಧಿಕಾರ ಲಾಲಸೆ ಮತ್ತು ಅಸೂಯೆ ಇವು ಎರಡೂ ನಿಮ್ಮಲ್ಲಿ ಬಾರದಂತೆ ನೋಡಿಕೊಳ್ಳಿರಿ. ನೀವು ಜಯಶಾಲಿ ಆಗಬೇಕಾದರೆ ನಾ ಎಂಬುದನ್ನು ಮೊದಲು ಮರೆಯಿರಿ. ನಿಮ್ಮ ಸಹೋದರರಿಗೆ ನಾಯಕನಾಗಲು ಇಚ್ಛಿಸಬೇಡಿರಿ, ಅವರ ಸೇವಕರಾಗಿರಿ. ನಾನು ನಾಯಕನಾಗಬೇಕೆಂಬ ಭಾವನೆಯನ್ನು ಬೆನ್ನಟ್ಟುವ ಅವಗುಣದಿಂದ ದೂರವಿರ್ರಿ. ಇನ್ನೊಬ್ಬರ ಮೇಲೆ ಹುಕುಂಶಾಹಿ ಮಾಡಲಿಕ್ಕೆ, ಬಾಸ್ ಮಾಡಲಿಕ್ಕೆ ಹೋಗಬೇಡಿರಿ. ಎಲ್ಲರ ಸೇವೆಯನ್ನು ಚೆನ್ನಾಗಿ ಮಾಡಿರಿ. ಅನ್ಯರ ಸೇವೆಯನ್ನು ಚೆನ್ನಾಗಿ ಮಾಡಬಲ್ಲವನೇ ಚೆನ್ನಾಗಿ ಆಳುವವನು. ಭಾರತೀಯರೇ, ಹೇಳಿರಿ, ಎಲ್ಲರೂ ಕಷ್ಟಪಟ್ಟು ದುಡಿಯೋಣ. ಇದು ನಿದ್ರೆಯ ಸಮಯವಲ್ಲ. ನಾವು ಈಗ ಮಾಡುವ ಕಾರ್ಯದ ಮೇಲೆ ಭವಿಷ್ಯ ಭಾರತ ನಿಂತಿದೆ. ಭವಿಷ್ಯ ಭಾರತ ನಮಗಾಗಿ ಭಾರತ ಮಾತೆ ಕಾಯುತ್ತಿದ್ದಾಳೆ. ಹೇಳಿರಿ, ನಮ್ಮ ಭಾರತ ಮಾತೆ ಪುನಃ ಸಿಂಹಾಸನದ ಮೇಲೆ ಮಂಡಿಸುವಂತೆ ಎಲ್ಲ ಸಾಹಸ ಮಾಡಿರಿ. ಈಗ ನೀವು ಜರುಗಿಸಬೇಕಾದ ಕಾರ್ಯದ ಸ್ವರೂಪವನ್ನು ಅರಿಯಿರಿ. ಆತ್ಮನೋ ಮೋಕ್ಷಾರ್ಥಂ ಜಗತ್ ಹಿತಾಯ ಚ. ಇದೇ ನಮ್ಮ ಬ್ರೀದ ವಾಕ್ಯ. ಜನಹಿತಕ್ಕಾಗಿ ಸೇವೆ ಸಲ್ಲಿಸುತ್ತಾ ಆತ್ಮ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದೇ ಮಹಾ ಆದರ್ಶ. ನಮ್ಮ ಜೀವನದಲ್ಲಿ ಮಾನವನ ಆಧ್ಯಾತ್ಮಿಕ ಸ್ವರೂಪದ ವೇದಾಂತ ಮತ್ತು ವೈಜ್ಞಾನಿಕ ಜಾಣ್ಮೆ ಹಾಗೂ ವ್ಯಾವಹಾರಿಕ ಕಾರ್ಯದಕ್ಷತೆ ಇವು ಎರಡೂ ಶಕ್ತಿಗಳನ್ನು ಮೇಳೈಸತಕ್ಕದ್ದು. ಭಾರತ ದೇಶವು ವೈಜ್ಞಾನಿಕ ದೃಷ್ಟಿಕೋನ ಹೊಂದಿದ ನಾಗರಿಕರಿಂದ ಕೂಡಿದ ಮಹಾನ್ ದೇಶವಾಗಬೇಕು. ವೇದಾಂತದ ಮಾನವನ ಘನತೆ, ಅವನ ಸ್ವಾತಂತ್ರ್ಯ ಮತ್ತು ಎಲ್ಲ ಮಾನವರನ್ನು ಪ್ರೀತಿಸುವ ಮತ್ತು ಅವರ ಸೇವೆ ಮಾಡುವ ಅವನ ಸಾಮರ್ಥ್ಯಕ್ಕೆ ಪ್ರೇರಣೆ ಆಗಬೇಕು. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ ನಿಬೋಧತ. ಬೋಲೋ ಭಾರತ್ ಮಾತಾ ಕಿ. Can you please raise your hands in the glory of our motherland? Bolo Bharat Mata ki. Vande. Bolo Bharat Mata ki.
ಸ್ವಾಮಿ ವಿವೇಕಾನಂದರೇ ನಮ್ಮ ಹತ್ರ ಬಂದಿದ್ದಾರೆ, ಏನು ಆಶ್ಚರ್ಯ. ಎಲ್ಲರಲ್ಲೂ ಒಂದು ಡೌಟ್ ಇದ್ದಂಗೆ ನನಗೂ ಒಂದು ವಿಸ್ಮಯಪೂರ್ಣ ಒಂದು ಡೌಟು. ಸ್ವಾಮಿ ವಿವೇಕಾನಂದರು ಇಲ್ಲಿ ಬರ್ತಾರೆ ಅಂದರೆ ಎಲ್ಲಿಂದ ಬಂದರು ಅಂತ ಒಂದು ಕೌತುಕ ಪ್ರಶ್ನೆ. ಸ್ವಾಮೀಜಿ, ನೀವು ಎಲ್ಲಿಂದ ಬರ್ತಾ ಇದ್ದೀರಾ? ಹಿಮಾಲಯದಿಂದ ಬರ್ತಾ ಇದ್ರೆ, ಅದು ಬೇಲೂರು ಮಠದಿಂದ ಬರ್ತಿದ್ದೀರಾ ಸ್ವಾಮೀಜಿ, ಅಥವಾ ವಾರಣಾಸಿಯಿಂದ ಬರ್ತಿದ್ರೆ? ಎಲ್ಲಿಂದ ಬರ್ತಾ ಇದ್ರು ಸ್ವಾಮೀಜಿ? ಅಥವಾ ರಾಮಕೃಷ್ಣ ಪರಮಹಂಸ ಹೇಳ್ದಂಗೆ ಸಪ್ತರ್ಷಿ ಭುವನ ಮಂಡಲದಿಂದ ಬಂದಿದ್ದು ನರೀನ್ ಅಂತ ಹೇಳಿದ್ರು ಸ್ವಾಮೀಜಿ, ಅಲ್ಲಿಂದ ಬರ್ತಾ ಇದ್ರೆ? ಎಲ್ಲಿಂದ ಬರ್ತಾ ಇದ್ರಿ ನೀವೀಗ? ನಾನು ಎಲ್ಲಿಂದಲೋ ಬರುವವನು ಅಲ್ಲ, ಎಲ್ಲಿಗೋ ಹೋಗುವವನು ಅಲ್ಲ. ನಾನು ಎಂದೆಂದಿಗೂ ಇರುವವನು, ಸತ್ ಚಿತ್ ಆನಂದ ಸ್ವರೂಪನು. ಶಿವೋಹಂ ಶಿವೋಹಂ. ಸ್ವಾಮೀಜಿ, ನನ್ನ ಪ್ರಶ್ನೆ ತಮ್ಮ ದೇಹದ ಕುರಿತದು. ಐ ವಾಂಟ್ ಟು ಆಸ್ಕ್ ಅಬೌಟ್ ಯುವರ್ ಬಾಡಿ ಸ್ವಾಮೀಜಿ. ಯು ಆರ್ ಟಾಕಿಂಗ್ ಅಬೌಟ್ ದಿಸ್ ಬಾಡಿ. ಈ ಶರೀರವನ್ನು ನಾನು 100 ವರ್ಷಗಳ ಹಿಂದೆಯೇ ತ್ಯಜಿಸಿರುವೆ. ಆದರೂ ಈಗಲೂ ಕೂಡ ನಾನು ಜೀವಂತವಾಗಿರುವೆ. ನನ್ನ ಸಹೋದರ ಸನ್ಯಾಸಿಗಳ ಮುಖಾಂತರ ಇನ್ನೂ ಕಾರ್ಯ ಮಾಡುತ್ತಿರುವೆ. ನನ್ನ ಸಾಹಿತ್ಯದ ಮುಖಾಂತರ ಇನ್ನೂ ಮಾತಾಡುತ್ತಿರುವೆ. ಹಾಗೂ ನಿಮ್ಮೆಲ್ಲರ ಮುಖಾಂತರ ಇನ್ನೂ ಭಾವಿಸುತ್ತಿರುವೆ. ಸ್ವಾಮೀಜಿ, ತಮ್ಮನ್ನು ನೋಡಿದ್ರೆ ತಮ್ಮ ಗುರುಗಳಾದಂಥ ಶ್ರೀರಾಮಕೃಷ್ಣ ಪರಮಹಂಸರು ನಿಮ್ಮಷ್ಟು ಬುದ್ಧಿವಂತರು ಅಲ್ಲ, ನಿಮ್ಮಷ್ಟು ಸ್ಫುರದ್ರೂಪಿಗಳಲ್ಲೋ. ನೀವಾದರೆ ಅದ್ಭುತ ವಾಕ್ಶಕ್ತಿಯಿಂದ ಇಡೀ ಪ್ರಪಂಚನೇ ಗೆದ್ಬಿಟ್ರಿ. ಸ್ಟಾಪ್ ಇಟ್. ಡೋಂಟ್ ಬಿ ಅ ಫೂಲ್ ಲೈಕ್ ಮೀ. ಪ್ಲೀಸ್ ಡೋಂಟ್ ಕಂಪೇರ್ ಮೈ ಸೆಲ್ಫ್ ವಿತ್ ಮೈ ಗುರು. ನನ್ನನ್ನು ನೋಡಿ ನನ್ನ ಗುರುದೇವರನ್ನು ನಿರ್ಧರಿಸಬೇಡಿರಿ. ಅವರಾದರೂ ಆನಂದದ ಮಹಾಸಾಗರ, ನಾನು ಆ ಸಾಗರದ ಒಂದು ಸಣ್ಣ ಅಲೆ ಮಾತ್ರ. ದಯವಿಟ್ಟು ನನ್ನನ್ನು ನೋಡಿ ನನ್ನ ಗುರುದೇವರನ್ನು ನಿರ್ಧರಿಸಬೇಡಿರಿ. ಸ್ವಾಮೀಜಿ, ನಿಮ್ಮ ಗುರುಗಳನ್ನ ಅದೆಷ್ಟು ಇಷ್ಟಪಡ್ತೀರಾ ನೀವು ಅಂದರೆ ಐ ಥಿಂಕ್ ಯು ಆರ್ ಎಕ್ಸಾಜರೇಷನ್, ಉತ್ಪ್ರೇಕ್ಷೆ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಉತ್ಪ್ರೇಕ್ಷೆ ಏನಿಲ್ಲ, ಅದು ಸತ್ಯ. ನೋಡಿ, ನಮ್ಮ ಗುರುದೇವರ ಜೀವನ ಅದು ಎಷ್ಟು ಮಹಿಮಾನ್ವಿತವಾಗಿರುತ್ತದೆ ಅಂದರೆ, ಅವರು ಮನುಷ್ಯರಿಂದಲ್ಲ, ಇಡೀ ಮಣ್ಣಿನಿಂದ ನನ್ನಂತಹ 100 ಸಾವಿರಾರು ವಿವೇಕಾನಂದರನ್ನ ಸೃಷ್ಟಿಸಬಲ್ಲರು. ನಾನಷ್ಟೇ ಅಲ್ಲ, ನನ್ನ ಎಲ್ಲ ಗುರುಭಾಯಿ ಸೇರಿ 100 ಜನ್ಮಗಳನ್ನು ಎತ್ಕೊಂಡು ಬಂದರೂ ಅವರ ಆ ಮಹಿಮಾನ್ವಿತ ಜೀವನಕ್ಕೆ ಸರಿಸಾಟಿ ಆಗಲಾರದು. ದಯವಿಟ್ಟು ನನ್ನನ್ನು ನೋಡಿ ನನ್ನ ಗುರುದೇವರನ್ನು ನಿರ್ಧರಿಸಬೇಡಿರಿ. ಅವರು ನನ್ನ ಆದರ್ಶ, ನನ್ನ ಗುರು, ನನ್ನ ದೇವರು, ನನ್ನ ಸರ್ವಸ್ವವೂ ಆಗಿದ್ದಾರೆ. ಪ್ಲೀಸ್ ಡೋಂಟ್ ಕಂಪೇರ್ ಮೈ ಸೆಲ್ಫ್ ವಿತ್ ಮೈ ಗುರು. ಸ್ವಾಮೀಜಿ, ಅದೇ ಸತ್ಯ ಆದರೆ ಹೌ ಕಮ್ ಯು ಕಾಂಟ್ರಡಿಕ್ಟ್ ವಿತ್ ಯುವರ್ ಓನ್ ಗುರು? ಕಾಂಟ್ರಡಿಕ್ಷನ್ ಇದೆಯಲ್ಲ ನಿಮಗೂ ನಿಮ್ಮ ಗುರುಗಳಿಗೂ. ಏನದು ಕಾಂಟ್ರಡಿಕ್ಷನ್? ಸ್ವಾಮೀಜಿ, ರಾಮಕೃಷ್ಣ ಪರಮಹಂಸರು ಹೇಳಿದರು, ದೇವರು ಸಾಕ್ಷಾತ್ಕಾರ ಮೊದಲು ಇಂಪಾರ್ಟೆಂಟ್, ಆಮೇಲೆ ಸಮಯ ಇದ್ದರೆ ನೀವು ಸೇವೆ ಮಾಡಿ, ಸರ್ವಿಸ್ ಮಾಡಿ ಅಂದರು. ಆದರೆ ನೀವು ಮೊದಲು ಸರ್ವಿಸ್, ಮೊದಲು ಸೇವೆ, ಆಮೇಲೆ ದೇವರು ಅನ್ನೋರು ಬಿಟ್ಟಿದ್ದರೆ ಅವ್ರು ದರ್ಶನ ಮಾಡ್ಕೊಳ್ಳಿ ಅಂತ ಹೇಳಿದರು. ಇಸ್ ಇಟ್ ನಾಟ್ ಕಾಂಟ್ರಡಿಕ್ಷನ್ ಸ್ವಾಮೀಜಿ? ನೋಡಿ, ನನ್ನ ಗುರುದೇವರ ಸಂದೇಶ 100 ವರ್ಷಗಳ ಹಿಂದೆ ಕೆಲವು ಸಾತ್ವಿಕ ಜನರಿಗೆ ಇತ್ತು. ಆದರೆ ನನ್ನ ಸಂದೇಶವು ಈಗಿನ ಮಾಸಸ್ಗೆ, ಯಾರು ತಮಸ್ನಲ್ಲಿ ಮುಳುಗಿ ಹೋಗಿದ್ದಾರೆ, ಈಗ ನಾನು ಆ ಜನರಿಗೆ ಹೋಗಿ ನೀವು ಧ್ಯಾನ ಮಾಡಿ ಅಂದರೆ ಅವರು ಕಣ್ಣು ಮುಚ್ಕೊಂಡು ನಿದ್ದೆ ಮಾಡ್ತಾರೆ. ಹೀಗಾಗಿ ತಮಸ್ನಿಂದ ಮೊದಲು ರಜಸ್ಸಿಗೆ ಬರಬೇಕು, ಕಾರ್ಯಪ್ರವೃತ್ತರಾಗಬೇಕು, ಆಮೇಲೆ ಸತ್ವಗುಣಕ್ಕೆ ಬರಬೇಕು, ಸತ್ವ, ಶುದ್ಧ ಸತ್ವ. ಹೀಗೆ ದೆರ್ ಈಸ್ ಅ ಜರ್ನಿ, ದೆರ್ ಈಸ್ ನೋ ಕಾಂಟ್ರಡಿಕ್ಷನ್. ಹೀಗಾಗಿ ನನ್ನ ಸಂದೇಶ ನೇರವಾಗಿದೆ, ಮಾಸಸ್ಗೆ ಇದೆ. ಯಾರು ತಮಸ್ನಲ್ಲಿ ಇದ್ದಾರೋ ಅವ್ರಿಗಾಗಿದೆ. ಅವರು ತಮಸ್ಸಿಂದ ರಜಸ್ ಬರ್ತಾರೆ, ರಜಸ್ದಿಂದ ತಾನಾಗಿಯೇ ಸತ್ವಗುಣಗಳ ಕಡೆ ಹೊಳ್ತಾರೆ. ಹೌದು ಸ್ವಾಮೀಜಿ. ಸ್ವಾಮೀಜಿ, ಹಾಗಾದರೆ ನಮ್ಮೆಲ್ಲರಿಗೂ ಇರುವ ಒಂದು ನೇರ ಪ್ರಶ್ನೆ, ಇಷ್ಟು ಚಿಕ್ಕ ವಯಸ್ಸಿಗೆ, ಇಷ್ಟು ಚಿಕ್ಕ ಸಮಯದಲ್ಲಿ ಇಡೀ ಪ್ರಪಂಚನ ಗೆದ್ದುಬಿಟ್ರಲ್ಲ, ಹೇಗಾಯ್ತು ಸ್ವಾಮೀಜಿ? ಅದು ರಹಸ್ಯ ಹೇಳ್ತೀರಾ? ನಾವು ನಿಮ್ಮ ಥರ ಆಗ್ಬೋದಾ? ಎಸ್, ವೈ ನಾಟ್? ಯು ಕ್ಯಾನ್ ಆಲ್ಸೋ ಬಿಕಮ್ ಲೈಕ್ ಮೀ. ಸಕ್ಸಸ್ ಹ್ಯಾಸ್ ನೋ ಮೊನೊಪೊಲಿ.
ಯಶಸ್ಸು ಯಾರೋ ಒಬ್ಬರದೇ ಸತ್ವ ಅಲ್ಲಲ್ಲ. ಯಾರಾದರೂ ಅಖಂಡ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸುವರೋ ಅವರಲ್ಲಿ ಅಗಾಧವಾದ ಶಕ್ತಿ ಸಾಮರ್ಥ್ಯಗಳು ತಲೆದೋರುವವು. ನಾನು ಕೂಡ ಆ ಬಗೆಯ ಬ್ರಹ್ಮಚರ್ಯ ವ್ರತವನ್ನು ಪಾಲಿಸಿರುವೆ. ಅದೇ ನನ್ನ ಯಶಸ್ಸಿನ ರಹಸ್ಯ. ನೀವು ಕೂಡ ಬ್ರಹ್ಮಚರ್ಯ ವ್ರತದಲ್ಲಿ ನಿರತರಾದರೆ ನೀವು ನನ್ನ ಹಾಗೆಯೇ ಆಗಬಲ್ಲಿರಿ. ಸ್ವಾಮೀಜಿ, ಇಂಥರ ಯಶಸ್ವಿಗಳಾಗಬೇಕು ಅಂತ ಇಷ್ಟ ಏನೋ ಇದೆ. ಈ ಬ್ರಹ್ಮಚರ್ಯ ಭಾಳ ಬೇರೆ ದೇಶದಲ್ಲಿ ಯಾರು ಇಷ್ಟು ಎಂಫಸೈಸ್ ಮಾಡಲ್ಲ. ನಮ್ಮ ದೇಶ ಮಾತ್ರ ಯಾಕೆ ಬ್ರಹ್ಮಚರ್ಯ ಇದು ಕಂಪಲ್ಸರಿನಾ ಬ್ರಹ್ಮಚರ್ಯ? ವಾಟ್ ಡು ಯು ಮೀನ್? Man is born to conquer the nature and not to follow it. ಮನುಷ್ಯನ ಹುಟ್ಟೆ ನಿಸರ್ಗವನ್ನು ಮೆಟ್ಟಿ ನಿಲ್ಲಲು, ಅದರ ದಾಸನಾಗಲು ಅಲ್ಲ. ಬ್ರಹ್ಮಚರ್ಯ ಕಷ್ಟ ಸಾಧ್ಯ, ಅಸಾಧ್ಯವಾದದ್ದೇನಲ್ಲ. ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇನ ಚ ಗ್ರಹ್ಯತೆ ಎಂಬ ಗೀತೋಕ್ತಿ ಪ್ರಕಾರ ಸತತ ಅಭ್ಯಾಸದಿಂದ ನಾವು ನಮ್ಮ ಮನಸ್ಸನ್ನು ಜಯಿಸಲು ಸಾಧ್ಯ. ನಾವು ನಮ್ಮ ಮನಸ್ಸನ್ನು ಗೆದ್ದುಕೊಂಡರೆ ಇಡೀ ಪ್ರಪಂಚವೇ ಗೆದ್ದಂತೆ. ನಾವು ನಮ್ಮ ಮನಸ್ಸನ್ನು ಜಯಿಸಿದರೆ ಇಡೀ ಪ್ರಪಂಚವೇ ನಮ್ಮ ಪದತಲದಲ್ಲಿ ಬಂದುಕೊಳ್ಳಿರುವುದು. ಹೀಗಾಗಿ ಬ್ರಹ್ಮಚರ್ಯ ಅಸಾಧ್ಯವಾದದ್ದೇನಲ್ಲ. ಸತತ ಪ್ರಯತ್ನ, ಅಭ್ಯಾಸದಿಂದ ನಾವು ನಮ್ಮ ಮನಸ್ಸನ್ನು ಗೆಲ್ಲಲು ಸಾಧ್ಯ. ಸ್ವಾಮೀಜಿ, ಇದೇ ಸತ್ಯ ಆಗೋದಾದರೆ ನಮಗೀಗ ಸಿಗ್ತಾ ಇರೋ ಶಿಕ್ಷಣ, ನಮ್ಮ ಆ ಕ್ಯಾರೆಕ್ಟರ್ ಬಿಲ್ಡಿಂಗ್ ಎಜುಕೇಷನ್ ಅಂತ ನೀವು ಏನು ಹೇಳಿದ್ರಲ್ಲ, ಅದ್ರ ಮೇಲೆ ನಿಂತಿದೆಯಾ? ನಮ್ಗೆ ಸಿಗ್ತಾ ಇರೋ ಎಜುಕೇಷನ್ ಆ ಥರದ್ದು ಇದೆಯಾ ಸ್ವಾಮೀಜಿ? Nowadays, your educational institutions have become mere examination centers and not character building institutions. Barring a few, what is education? Is it mere book learning? No. Is it mere diversified knowledge? Not even that. Education is manifestation of perfection already in us. We want that education by which character is formed, strength of the mind is increased, intellect is expanded, and by which one can stand on one's own feet. We want such a man-making, character-building education. That is the real essence of education, is it not? ಥ್ಯಾಂಕ್ ಯು ಸ್ವಾಮೀಜಿ, ಥ್ಯಾಂಕ್ ಯು ಫಾರ್ ಯುವರ್ ಮೈಂಡ್ ಬ್ಲೋಯಿಂಗ್ ಆನ್ಸರ್. ಸ್ವಾಮೀಜಿ, ಇಲ್ಲಿ ನೆರೆದಿರುವಂಥ ಎಲ್ಲ ಶಿಕ್ಷಕರು ಆಗೋರು ಇದ್ದಾರೆ. ಅವರಲ್ಲಿ ಕೆಲವರು ಲಿಸ್ಟ್ ಕೊಟ್ಟಿದ್ದಾರೆ, ಅವರೇ ಪ್ರಶ್ನೆಗೆ ಕೇಳ್ತಾರಂತೆ. ಕರಿಬೋದಾ? ಮೊದಲನೇದಾಗಿ ದೀಪೇಶ್. Swamiji, Namaskar. Namaste. My name is Dipesh. I am a B.Ed student, first year. My name is Dipesh. I am B.Ed first year student. And Swamiji, I have a very serious question about young teachers. We young teachers are at a crossovers. We are like very confused. And could you please tell us about like what do we have to follow for our teachings as Western culture, the modern teachings, or our Indian Gurukul system? I think we should have both the Western scientific temperament coupled with Indian ethos, that is Vedanta, and Brahmacharya as a guiding motto. What else we require is Atma Shraddha, belief in oneself that I can do anything and everything. So have that sort of confidence. That is what is required now. Thank you, Swamiji. Abhishek.
ನಮಸ್ಕಾರ ಸ್ವಾಮೀಜಿ, ನನ್ನ ಹೆಸರು ಅಭಿಷೇಕ್, ನಾನೊಬ್ಬ ಶಿಕ್ಷಕ. ನಾನು ನಿಮ್ಮ ಜೀವನದ ಒಂದು ಘಟನೆ ಬಗ್ಗೆ ಓದಿದಾಗ ನನಗೆ ನಂಬಿಕೆ ಆಗಲಿಲ್ಲ, ಇದು ನಿಜವಾಗ್ಲೂ ನಡೆದಿದೆಯಾ ಅಲ್ವಾ ನಂಬಿಕೆ ಆಗಲಿಲ್ಲ. ಅದಕ್ಕೆ ನಾನು ಕೇಳೋದಕ್ಕೆ ಅಂತ ಬಂದಿದ್ದೀನಿ. ನೀವು ಒಂದು ಸಲ ಅಮೆರಿಕಾಗೆ ಹೋಗಿದ್ರಿ, ಅಲ್ಲಿ ಒಂದು ಭಾಷಣ ನೀಡಿ ವಿಶ್ವವಿಖ್ಯಾತರಾದ್ರಿ. ಹಿಂತಿರುಗಿ ಬರುವಾಗ ಹಡಗಿನಲ್ಲಿ, ಸಮುದ್ರದಲ್ಲಿ ಬರುವಾಗ ಹಡಗಿನಲ್ಲಿ ಯಾರೋ ಇಬ್ಬರು ವಿದೇಶಿಗರು ಭಾರತದ ಬಗ್ಗೆ ಅವಮಾನವಾಗಿ ಮಾತಾಡಿದರು, ಹೀಯಾಳಿಸಿ ಮಾತಾಡಿದರು. ಆವಾಗ ನೀವು ಕೋಪಗೊಂಡು ಅವರ ಕುತ್ತಿಗೆ ಹಿಡಿದು ಎತ್ತಿ ಸಮುದ್ರಕ್ಕೆ ಬಿಸಾಕೋದಕ್ಕೆ ನೀವು ಹೋಗಿದ್ರಿ ಅಂತ ಕೇಳಿದ್ದೆ. ಒಬ್ಬ ಸಾಧು ಸಂತ ಇಷ್ಟು ಕೋಪಕ್ಕೆ ಒಳಗಾಗೋದಕ್ಕೆ ಸಾಧ್ಯನಾ ಇಲ್ವಾ ನನಗೆ ಅರ್ಥ ಆಗಲಿಲ್ಲ. ಅದಕ್ಕೆ ನಾನು ನಿಮ್ಮ ಹತ್ರನೇ ಕೇಳೋದಕ್ಕೆ ಅಂತ ಬಂದಿದ್ದೀನಿ. ಸಾಧು ಸಂತರು ಸರ್ವಸಂಗ ಪರಿತ್ಯಾಗಿಗಳು ಅವ್ರಿಗೆ ಕೋಪ ಬರಬಾರದು. ಆದರೆ ನಿಮಗೆ ಈ ಪ್ರಸಂಗದಲ್ಲಿ ಕೋಪ ಯಾಕೆ ಬಂತು ಎಂದು ನಿಮ್ಮ ಪ್ರಶ್ನೆ. ಆ ಪ್ರಶ್ನೆಗೆ ನಾನು ಉತ್ತರಿಸುವೆ ಅಭಿಷೇಕ್. ಆದರೆ ಅದರ ಮೊದಲು ನಿಮಗೆ ನಂದೊಂದು ಪ್ರಶ್ನೆ ಇದೆ, ಮಾಡಲಾ? ಕೇಳಿ ಸ್ವಾಮೀಜಿ. ನೋಡಿ, ನಿಮ್ಮ ತಾಯಿ ಅಥವಾ ತಂಗಿ ಎಲ್ಲೋ ಹೊರಟಿದ್ದಾರೆ, ಅವ್ರಿಗೆ ಯಾರಾದರೂ ಚುಡಾಯಿಸ್ಲಿ ಬಂದರೆ, ಅವ್ರ ಜೊತೆಗೆ ಯಾರಾದರೂ ಅಸಭ್ಯವಾಗಿ ವರ್ತಿಸಿದರೆ ಆಗ ನೀವೇನು ಮಾಡುವಿರಿ? ನನ್ನ ತಾಯಿ ತಂಗಿಯ ಬಗ್ಗೆ ಯಾರಾದರೂ ಅಸಭ್ಯವಾಗಿ ವರ್ತಿಸಿದ್ರೆ ನಾನು ಅವ್ರನ್ನ ಅಲ್ಲೇ ತುಳಿದು ಹಾಕ್ತಿದ್ದೆ. ನಾನು ಮಾಡಿದ್ದು ಅದನ್ನೇ. ಭಾರತ ನನ್ನ ತಾಯಿ. ಆ ಪಾಶ್ಚಿಮಾತ್ಯರು ನನ್ನ ಬಗ್ಗೆ ಕ್ರಿಟಿಸೈಸ್ ಮಾಡಲಿ, ನನ್ನ ಬಗ್ಗೆ ನಿಂದನೆ ಮಾಡಲಿ, ಅದನ್ನು ನಾನು ಸಹಿಸ್ಕೋತಿದ್ದೆ. ಆದರೆ ನಮ್ಮ ಭಾರತೀಯ ಸನಾತನ ಸಂಸ್ಕೃತಿಯ ಬಗ್ಗೆ, ನಮ್ಮ ಆಗು ಹೋಗುಗಳ ಬಗ್ಗೆ, ನಮ್ಮ ಶಾಸ್ತ್ರದ ಬಗ್ಗೆ ಅವ್ರಿಗೆ ಏನೂ ಗೊತ್ತಿಲ್ಲ, ಅಧ್ಯಯನ ಇಲ್ಲ. ಆದರೂ ಅವರು ಹೀಯಾಳಿಸ್ತಾ ಇದ್ದಾರೆ. ಎಷ್ಟಂತ ಸಹನೆ ಮಾಡಲಿ? ನಾನು ಶಾಸ್ತ್ರಾಧಾರದಿಂದ ಅವರಿಗೆ ಬುದ್ಧಿ ಹೇಳಲು ಪ್ರಯತ್ನಿಸಿದೆ, ಆದರೆ ಅದು ಅವ್ರ ತಲೆಗೆ ಹತ್ತಲೇ ಇಲ್ಲ. ಹೀಗಾಗಿ ಒಂದು ಮಾತಿದೆ, ಯಾವಾಗ ಶಾಸ್ತ್ರ ನಿಮ್ಮ ನೆರವಿಗೆ ಬರಲ್ವೋ ಆವಾಗ ಕೈಯಲ್ಲಿ ಶಸ್ತ್ರವನ್ನೇ ಎತ್ಕೊಳ್ಬೇಕಾಗ್ತದೆ. ಹೀಗಾಗಿ ಆ ಪಾಶ್ಚಿಮಾತ್ಯರಿಗೆ ನಾನು ಈ ರೀತಿಯ ಪಾಠವನ್ನು ಕಲಿಸಲೇಬೇಕಾಯಿತು. ಅಭಿಷೇಕ್, ನಾನು ಮಾಡಿದ್ದು ಸರಿ ಅಲ್ಲವೇ? 100% ಸರ್, 100%. ನಿಮ್ಮ ಪೌರುಷಪೂರ್ವ ರಾಷ್ಟ್ರಭಕ್ತಿಗೆ ನಮ್ಮೆಲ್ಲರ ಶತಕೋಟಿ ಪ್ರಣಾಮಗಳು. ಥ್ಯಾಂಕ್ ಯು ಅಭಿಷೇಕ್, ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ರಿತ್ವಿಜಯ, ಪ್ಲೀಸ್ ಕಮ್ ಫಾಸ್ಟ್. Namaskar Swamiji, my name is Ritujaya and I'm pursuing B.Ed right now. So after my B.Ed, I wanted to become an IAS officer and serve my country. So how best can I serve India? Love India. Be mad of her. Rest will take care of itself. So love India. Thank you. Thank you for your good question. Harshita, come fast please. Ajay, Kaveri, Adarsh. ಹಲೋ. ನಮಸ್ತೆ ಸ್ವಾಮೀಜಿ, ನನ್ನ ಹೆಸರು ಹರ್ಷಿತಾ, ನಾನು B.Ed ವಿದ್ಯಾರ್ಥಿನಿ. ನನ್ನ ಪ್ರಶ್ನೆ ಏನಂದರೆ, ನನಗೆ ಸ್ವಲ್ಪ ಭಯ ಜಾಸ್ತಿ ಇದೆ. ಎಲ್ಲ ಹೆಣ್ಮಕ್ಳಿಗೂ ಭಯ ಇದ್ದೇ ಇರುತ್ತೆ, ಆದರೆ ನಂಗೆ ಸ್ವಲ್ಪ ಜಾಸ್ತಿನೇ ಭಯ ಇದೆ. ಹೀಗಿರುವಾಗ ನನ್ನ ಕಾಲೇಜಲ್ಲಿ ಎಕ್ಸಾಮ್ನ ಫೇಸ್ ಮಾಡೋದಕ್ಕೆ ನನಗೆ ಭಯ ಸಾಲದು. ಅಂಥದ್ರಲ್ಲಿ ಈ ಜೀವನ ಅನ್ನೋ ಒಂದು ಪರೀಕ್ಷೆನ ನಾನು ಹೇಗೆ ನಿಭಾಯಿಸಲಿ, ಹೇಗೆ ಎದುರಿಸಲಿ? ಹರ್ಷಿತಾ ಅವರಿಗೆ ಭಯ ನಿಜವಾಗ್ಲೂ ಅವರಿಗೆ ಭಯ ಇದೆ ಅಂತ ನನಗೆ ಮಾತ್ರ ಅನ್ನಿಸ್ತಾನೇ ಇಲ್ಲ. ಅವ್ರಿಗೆ ನಿಜವಾಗ್ಲೂ ಭಯ ಇದ್ದಿದ್ದರೆ ಈ ತುಂಬಿದ ಸಭೆಯಲ್ಲಿ ಎಲ್ಲರ ಎದುರುಗಡೆ ಬಂದು ನಿಂತು ಭಯದ ಬಗ್ಗೆ ಇಷ್ಟು ನಿರ್ಭಯವಾಗಿ ಪ್ರಶ್ನೆ ಕೇಳ್ತಾ ಇರಲಿಲ್ಲ ಅಲ್ವೇ? ನಮ್ಮ ಉಪನಿಷತ್ತುಗಳು ಸಾರ್ತಾ ಇವೆ, ನಿನಗಿಲ್ಲ ಜನನ ಮರಣ, ನಿನಗಿಲ್ಲ ರೋಗ ರುಜಿನ, ನಿನಗೇಕೆ ಭಯ, ನಿನಗೇಕೆ ಭಯ, ಅಭಿಹಿ ಬಿ ಫಿಯರ್ಲೆಸ್ ಎಂಬುದು ನಮ್ಮ ಸ್ಕ್ರಿಪ್ಚರ್ಸ್ ಹೇಳ್ತಾ ಇರೋದು. ಹಾಗಾದರೆ ನಿಮಗೂ ಪ್ರಶ್ನೆ ಬಂದಿರ್ಬೋದು, ಓಹ್ ಸ್ವಾಮೀಜಿಯವರು ನಿರ್ಭಯರಾಗಲಿಕ್ಕೆ ಹೇಳ್ತಾ ಇದ್ದಾರೆ, ನಿಮಗೆ ಯಾವಾಗಲೂ ಭಯ ಇರಲಿಲ್ಲವೇ? ನನ್ನ ಜೀವನದಲ್ಲಿ ಒಂದು ಸ್ವಾರಸ್ಯಕರ ಘಟನೆ ನಡೆಯಿತು. ಆ ಘಟನೆಯಿಂದ ನನ್ನಲ್ಲಿ ಇರುವ ಭಯ
ಹೋಗ್ಬಿಟ್ಟು. ಯಾವುದಾ ಘಟನೆ ಹೇಳ? ಒಮ್ಮೆ ನಾನು ಪರಿವ್ರಾಜಕ ಸನ್ಯಾಸಿಯಾಗಿ ವಾರಾಣಸಿಯಲ್ಲಿ ಹೋಗ್ತಾ ಇದ್ದೆ. ಭಿಕ್ಷೆಯ ಸಮಯ ಆಗಿತ್ತು. ಆ ಜಾಗ ಎಂಥದಂದರೆ, ಒಂದು ಕಡೆ ಎತ್ತರವಾದ ಗೋಡೆ, ಇನ್ನೊಂದು ಕಡೆ ಒಂದು ದೊಡ್ಡ ಸರೋವರ, ಒಂದು ಕಡೆ ಕೆರೆ, ಇನ್ನೊಂದು ಕಡೆ ಒಂದು ಎತ್ತರವಾದ ಗೋಡೆ. ಹೋಗಲಿಕ್ಕೆ ಕೇವಲ ಒಂದು ಸಣ್ಣ ಕಾಲುದಾರಿ. ನಾನು ಆ ಕಾಲುದಾರಿಯಿಂದ ಮುಂದೆ ಹೋಗುವಾಗ ಎಲ್ಲಿಂದಲೋ ಒಂದು 8-10 ಕಪಿಗಳು ಆ ದಾರಿ ಮಧ್ಯದಲ್ಲಿ ಬಂದು ಕುಳಿತವು. ನಾನು ಮುಂದೆ ಹೋಗಲಿಕ್ಕೆ ಪ್ರಯತ್ನಿಸ್ತಾ ಇದ್ದೇನೆ, ಆದರೆ ಆ ಕಪಿಗಳು ನನ್ನನ್ನೇ ದುರುಗುತ್ತಾ ಆ ಮಾರ್ಗ ಮಧ್ಯದಲ್ಲಿಯೇ ನಿಂತುಬಿಟ್ಟಿದ್ದಾರೆ. ಈಗ ನನಗೆ ಹೋಗಲಿಕ್ಕೆ ಬೇರೆ ಹಾದಿ ಇಲ್ಲ, ಯಾಕಂದರೆ ಒಂದು ಕಡೆ ದೊಡ್ಡದಾದ ಕೆರೆ ಇದೆ, ಇನ್ನೊಂದು ಕಡೆ ಎತ್ತರವಾದ ಗೋಡೆ. ನಾನು ಹಿಂತಿರುಗಿ ಹೊರಟೆ. ಆದರೆ ಆ ದುಷ್ಟ ರಾಕ್ಷಸ ಕಪಿಗಳು, 3-4 ಅಡಿ ಎತ್ತರದ ಆ ಕಪಿಗಳು ನನ್ನನ್ನೇ ಹಿಂಬಾಲಿಸಿದವು. ಈಗ ನಾನು ದಾಪಗಾಲು ಹಾಕುತ್ತಾ ಹೊರಟೆ. ನೋಡ್ತಾ ಇದ್ದೀನಿ, ಆ ಕಪಿಗಳು ವಿಚಿತ್ರವಾಗಿ ಸಂಜ್ಞೆ ಮಾಡ್ತಾ, ವಿಚಿತ್ರವಾಗಿ ಹಲ್ಲುಗಳನ್ನು ಕೀರ್ತಾ ನನ್ನನ್ನು ಕಚ್ಚಲು ಮುಂದೆ ಬಂದು, ಈಗ ನಾನು ಆ ಭಯದಿಂದ ಓಡಲು ಆರಂಭಿಸಿದೆ. ನನ್ನ ಶಕ್ತಿಯೆಲ್ಲ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ನನ್ನ ಶಕ್ತಿಯೆಲ್ಲ ತೀರಿ ಹೋಗಿದೆ, ಏನು ಮಾಡಬೇಕು? ಅಷ್ಟರಲ್ಲಿ ಒಬ್ಬ ವೃದ್ಧ ಸನ್ಯಾಸಿ ದೂರಿಂದ ಕೂಗಿ ಹೇಳ್ದ, ಅಂಜಬೇಡ, ಎದುರಿಸು, ಹೆದರಬೇಡ, ಎದುರಿಸು. ಆ ವೃದ್ಧ ಸನ್ಯಾಸಿಯ ಆ ಮಾತುಗಳು ಆಗ ನನ್ನ ಮೇಲೆ ಮಂತ್ರರಂತೆ ಪರಿಣಾಮ ಬೀರಿದು. ನಾನು ಓಡುವುದನ್ನು ನಿಲ್ಲಿಸಿದೆ, ಧೈರ್ಯದಿಂದ ನಿಂತೆ, ಹಿಂತಿರುಗಿ ಆ ಕಪಿಗಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆ. ಈಗ ಆ ಕಪಿಗಳಿಗೆ ಹೆದರಿಕೆ ಪ್ರಾರಂಭ ಆಯಿತು. ನಾನು ಧೈರ್ಯದಿಂದ ಒಂದು ಹೆಜ್ಜೆ ಅವರತ್ತ ಇಟ್ಟೆ. ಈಗ ಆ ಕಪಿಗಳು ಅಂಜಿ ಒಂದು ಹೆಜ್ಜೆ ಹಿಂದಿಡ್ತರು. ನಾನು ಹೇಗೆ ನನ್ನ ಹೆಜ್ಜೆಗಳನ್ನು ಮುಂದಿಡ್ತಾ ಹೋದೆ, ಆ ಕಪಿಗಳು ಒಂದೊಂದು ಹೆಜ್ಜೆ ಹಿಂದಿಡ್ತಾ ಅಲ್ಲಿಂದ ಮಾಯವಾದವು. ಇಲ್ಲಿದೆ ನಮ್ಮ ಜೀವನಕ್ಕೆ ಒಂದು ಸಂದೇಶ. ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬರಲಿ, ಎಷ್ಟೇ ದುಃಖ ದುಮ್ಮಾನಗಳು ಬರಲಿ, ಯಾವ ಸಮಸ್ಯೆಯೇ ಬರಲಿ, ಆ ಕಷ್ಟಗಳಿಗೆ, ಆ ಸಮಸ್ಯೆಗಳಿಗೆ ಅಂಜಿ, ಹೆದರಿ, ಬೆನ್ನು ತೋರಿಸಿ ಓಡಿ ಹೋಗದೆ ಏನು ಮಾಡಬೇಕು? ಧೈರ್ಯದಿಂದ ಎದುರಿಸಬೇಕು. ಧೈರ್ಯದಿಂದ ಎದುರಿಸಬೇಕು. ಶಕ್ತಿಯೇ ಜೀವನ, ದೌರ್ಬಲ್ಯವೇ ಮರಣ. Weakness is death. Strength is life. So be fearless. Always say, I have no fear. ಥ್ಯಾಂಕ್ ಯು ಸರ್. ಸ್ವಾಮೀಜಿ, ಆ ಮಾತನ್ನ ಹೇಳ್ಕೊಡಿ ನಮಗೆಲ್ಲರಿಗೂ, ನಮ್ಮ ಟೀಚರ್ಸ್ಗೆ. ಶಕ್ತಿಯೇ ಜೀವನ ಹೇಳಿ. ಶಕ್ತಿಯೇ ಜೀವನ. ಸ್ವಲ್ಪ ಶಕ್ತಿಯುತವಾಗಿ ಹೇಳಿ. ಶಕ್ತಿಯೇ ಜೀವನ. ಶಕ್ತಿಯೇ ಜೀವನ. ದೌರ್ಬಲ್ಯವೇ ಮರಣ. ದೌರ್ಬಲ್ಯವೇ ಮರಣ. Weakness is death. Weakness is death. Strength is life. Strength is life. ಥ್ಯಾಂಕ್ ಯು ಸ್ವಾಮೀಜಿ. ಭಾಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಕೇಳಿದ್ಮೇಲೆ ಧೈರ್ಯ ಬಂತ? ಹಾಂ ಸರ್. ಇನ್ಮೇಲೆ ಧೈರ್ಯವಾಗಿರ್ತೀರಾ? ಎಸ್. ಅಜಯ್, ಚೆನ್ನಾಗಿ. ನಮಸ್ತೆ ಸ್ವಾಮೀಜಿ, ನನ್ನ ಹೆಸರು ಅಜಯ್, ನಾನೊಬ್ಬ ಶಿಕ್ಷಕ. ನನ್ನೊಂದು ಚಿಕ್ಕ ಪ್ರಶ್ನೆ. ಈಗಿನ ಕಾಲ ವಿದ್ಯಾರ್ಥಿಗಳು ತಮ್ಮ ಗುರುಗಳಿಗೆ, ಅಂದರೆ ನಮಗೆ ಇಲ್ಲಿಯಂತ ಎಲ್ಲ ಗುರುಗಳಿಗೆ ಗೌರವನೇ ಕೊಡುವುದಿಲ್ಲ. ನಾವು ಹೇಗೆ ಅವರಿಗೆ ಪಾಠ ಮಾಡುವುದು, ನಾವು ಹೇಗೆ ಅವರಿಗೆ ವ್ಯವಹರಿಸುವುದು? ನೀವು ಅದಕ್ಕೆ ಒಂದು ಉತ್ತರ ಹೇಳಬೇಕನ್ನೋ ಒಂದು ಇದು. ಗೌರವ ಕೊಡುವ ಹಾಗೆ ನಾವಿದ್ದು ಬಿಟ್ಟರೆ ಆಯಿತು. ನಮ್ಮ ಗುರುಗಳು ಅವರು ಫಕೀರಂತಹ ಜೀವನ ನಡೆಸಿದರು, ಕಲಿತವರಲ್ಲ. ಆದರೆ ಅವರ ಜೀವನ ಈಗಾಗಲೇ ಹೇಳಿದ ಹಾಗೆ ಎಷ್ಟು ಮಹಿಮಾನ್ವಿತ ಇದ್ರಂದರೆ, ನಾವು ಎಲ್ಲರೂ ಎಂತಹ ಡಾಕ್ಟರೇಟ್ ಮಾಡಿದವರು, ಫಿಲಾಸಫಿ ಓದೋರು ಕೂಡ ಅವರ ಪದತಲದಲ್ಲಿ ಕೂತು ಪಾಠವನ್ನು ಕೇಳ್ತಾ ಇದ್ವಿ. ಯಾಕೆಂದರೆ ಅವರ ಜೀವನವೇ ಹಾಗಿತ್ತು. ಹೀಗಾಗಿ ರೆಸ್ಪೆಕ್ಟ್ ಹ್ಯಾಸ್ ಟು ಬಿ ಕಮಾಂಡೆಡ್, ನಾಟ್ ಟು ಬಿ ಡಿಮಾಂಡೆಡ್. ನಾವು ಡಿಮಾಂಡ್ ಮಾಡೋದು ಅವಶ್ಯಕತೆ ಇಲ್ಲ, ಕಮಾಂಡ್ ಮಾಡಬೇಕು. ಹಾಗೆ ನಮ್ಮ ಜೀವನ ಇದ್ದರೆ ಮಕ್ಕಳು ತಂತಾನೆ ಆ ಮಕ್ಕಳಿಗೆ ನಿಮ್ಮ ಮಕ್ಕಳ ಹಾಗೆ ನೋಡ್ಕೊಳ್ಳಿ, ಆ ಪ್ರೀತಿಯನ್ನು ಹರಿಸಿ, ಖಂಡಿತ ನಿಮಗೆ ಆ ರೆಸ್ಪೆಕ್ಟ್ ಕೊಡ್ತಾರೆ. ಅನಂತ ಧನ್ಯವಾದಗಳು ಸ್ವಾಮಿ. ಎಷ್ಟು ಒಳ್ಳೆ ಪ್ರಶ್ನೆ ಉತ್ತರ ಕೊಟ್ರಿ. ಕಾವೇರಿ,
ನಂದೊಂದು ಗಂಭೀರವಾದ ಕ್ವಶನ್ ಇದೆ. ಎಲ್ಲ ಹೆಣ್ಮಕ್ಳು ಆಗಿನ ಕಾಲದಿಂದಲೂ ಹೆಣ್ಮಕ್ಳು ತುಳಿತಕ್ಕೊಳಗಾಗ್ತಾ ಇದ್ದಾರೆ. ಆಗಿನ ಕಾಲದಿಂದ ಹಿಡಿದು ಈಗಿನ ಕಾಲದಲ್ಲೂ ಅಂದರೆ ಆಧುನಿಕ ಯುಗದಲ್ಲೂ ಕೂಡ ತುಳಿತಕ್ಕೊಳಗಾಗ್ತಾ ಇದ್ದಾರೆ. ಮಹಿಳೆಯರು ಪುರುಷರ ಸಮಾನ ಆಗಬಲ್ಲರ ಅಥವಾ ಮಹಿಳೆಯರು ಪುರುಷರಿಗೆ ಸಮಾನ ಆಗುವುದಾ? ಮಹಿಳೆಯರು ಪುರುಷರೊಂದಿಗೆ ಸಮಾನ ಆಗಬೇಕು, ಅವರಿಗೆ ಪುರುಷರೊಂದಿಗೆ ಸಮಾನವಾದ ಹಕ್ಕು ಸಿಗಬೇಕು ಅಂತ ನಿಮ್ಮ ಪ್ರಶ್ನೆ. ನಮ್ಮ ಪುರುಷ ಮಿತ್ರರೇನಂತ ಹೇಳ್ತೀರಿ? ಸಮಾನವಾದ. ಎಸ್, ಐ ಅಗ್ರಿ ವಿತ್ ಯು. ಮಹಿಳೆಯರಿಗೆ ಪುರುಷರೊಂದಿಗೆ ಸಮಾನವಾದ ಹಕ್ಕ ಕೊಡಲೇಬಾರದು. ನೋ, ಒನ್ ಶುಡ್ ನಾಟ್ ಗೋ ಅಗೇನ್ಸ್ಟ್ ದ ನೇಚರ್. ನಾವು ಪ್ರಕೃತಿಯ ವಿರುದ್ಧ ಹೋಗಬಾರದು. ನಿಮಗಾಗಿ ಬೇರೆ ಬೇರೆ ಅಂತಹ ಒಂದು ಕಾರ್ಯ ಭಗವಂತ ಕೊಟ್ಟಿದ್ದಾನೆ, ಅದನ್ನು ನೀವು ಮಾಡಿ. ನೀವು ನೋ, ಇಟ್ ಶುಡ್ ನಾಟ್. ಹಾಗೇನಾದರೂ ನಿಮಗೆ ಈಕ್ವಲ್ ರೈಟ್ ಸಿಕ್ಬಿಟ್ರೆ ಅದೊಂದು ದೊಡ್ಡ ಆಘಾತವಾಗಿ ಪರಿಣಮಿಸುವುದು. ನೋ. ಆಘಾತನ ನಿಮ್ಮ ಮಾತಿಂದ ನನಗೀಗ ಆಘಾತ ಆಗ್ತಾ ಇದೆ. ಅದು ಹೇಗೆ ಸ್ವಾಮೀಜಿ? ಹೆಣ್ಮಕ್ಳು ಪ್ರಕೃತಿ ವಿರುದ್ಧ, ಮಹಿಳೆ ಅಂದ್ರೇ ಪ್ರಕೃತಿ ಅಲ್ವಾ? ಅದು ಹೇಗೆ ಮಹಿಳೆ ಪ್ರಕೃತಿ ವಿರುದ್ಧ ಹೇಗಾಗ್ತಾಳೆ? ನೀವು ಸ್ವಾಮೀಜಿ, ನೀವು ಮಹಿಳೆಯರ ಹಿತೈಷಿ ಅಂತ ಅಂದ್ಕೊಂಡಿದ್ದೆ, ಆದರೆ ನೀವು ಈಗ ಮಾತಾಡೋದು ಎಷ್ಟು ಸರಿ? ಹಾಂ, ನೀವು ಇದನ್ನೆಲ್ಲ ಒಪ್ತೀರಾ ಮಹಿಳೆಯರೇ? ಹಾಂ, ಒಪ್ತೀರಾ? ನೋಡಿ, ನೀವೆಲ್ಲರೂ ನನ್ನ ಭಾವನೆಯನ್ನ ತಪ್ಪಾಗಿ ಗ್ರಹಿಸಿರುವಿರಿ. ಯಾರು ನೋ ಅಂತ ಹೇಳ್ತಾ ಇದ್ದಾರಲ್ಲ, ಎಲ್ಲರೂ ನನ್ನ ಭಾವನೆಯನ್ನ ವಿರುದ್ಧವಾಗಿ ಗ್ರಹಿಸಿರುವಿರಿ. ನನಗಾದರೂ ತಾಯಿಯ ಆಶೀರ್ವಾದ, ತಂದೆಯ ಆಶೀರ್ವಾದಕ್ಕಿಂತ 100,000 ಪಟ್ಟು ಮಿಗಿಲಾದದ್ದು. ನೋಡಿ, ಈಗಾಗಲೇ ನಮ್ಮ ಸಂಸ್ಕೃತಿಯಲ್ಲಿ ಮಹಿಳೆಯರಿಗೆ ಆ ಶ್ರೇಷ್ಠವಾದ ಸ್ಥಾನವನ್ನು ಕೊಟ್ಟಿದ್ದಾರೆ. ಮಾತೃದೇವೋಭವ ಅಂತ. ಈಗಾಗಲೇ ನೀವು ಆ ಶ್ರೇಷ್ಠ ಸ್ಥಾನದಲ್ಲಿ ರಾರಾಜಿಸುತ್ತಿರುವಿ. ಈಗ ನೀವು ಪುರುಷರೊಂದಿಗೆ ಸಮಾನವಾದ ಹಕ್ಕಿಗಾಗಿ ಹೋರಾಡಿದರೆ ನೀವು ಆ ಶ್ರೇಷ್ಠ ಸ್ಥಾನವನ್ನು ಬಿಟ್ಟುಕೊಟ್ಟು ಒಂದು 4 ಸ್ಟೆಪ್ಸ್ ಕೆಳಗಡೆ ಇಳಿದು ಬಂದಾಗ ಮಾತ್ರ ನೀವು ಪುರುಷರೊಂದಿಗೆ ಸಮಾನವಾಗಿ ನಿಲ್ಲಲು ಸಾಧ್ಯ. ಹೀಗಾಗಿ ನನ್ನ ಭಾವನೆಯಲ್ಲಿ ಮಹಿಳೆಯರು ಆ ಶ್ರೇಷ್ಠ ಸ್ಥಾನದಲ್ಲಿಯೇ ರಾರಾಜಿಸಿ ಮನುಕುಲಕ್ಕೆ ಆಶೀರ್ವದಿಸಬೇಕು. ಕ್ಷಮಿಸಿ ಸ್ವಾಮೀಜಿ, ನಿಮ್ಮ ಮಾತನ್ನು ನಾನು ತಪ್ಪಾಗಿ, ನಮ್ಮ ಹೆಣ್ಮಗಳ ಪರವಾಗಿ ಮಾತಾಡಿಲ್ಲ ಎಂದು ನಾನು ತಪ್ಪಾಗಿ ಅರಿತುಕೊಂಡೆ. ಆದರೆ ನೀವು ಇವತ್ತು ನನಗೆ ತೋರಿಸ್ಕೊಟ್ರಿ ನಮ್ಮ ಹೆಣ್ಣು ಮಕ್ಕಳ ಸ್ಥಾನ ಎಲ್ಲಿದೆ ಅಂತಂದು. ಎಲ್ಲರ ಪರವಾಗಿ ನನ್ನ ಕಡೆಯಿಂದ ತುಂಬ ಧನ್ಯವಾದಗಳು ಸ್ವಾಮೀಜಿ. ಅನಂತ ಧನ್ಯವಾದಗಳಮ್ಮ ಕಾವೇರಿ. ಕೊನೆಯದಾಗಿ ಆದರ್ಶ್. ಸ್ವಾಮಿಗಳೇ, ನನ್ನ ಹೆಸರು ಆದರ್ಶ್ ಅಂತ. ನಂದೊಂದು ವೈಯಕ್ತಿಕ ಪ್ರಶ್ನೆ ಇತ್ತು. ನೀವು ದೇವರನ್ನು ನೋಡಿದ್ದೀರಾ ಸ್ವಾಮಿಗಳೇ? ಇದೇ ಪ್ರಶ್ನೆಯನ್ನು ನೀವು ನಿಮ್ಮ ಗುರುಗಳಾದ ರಾಮಕೃಷ್ಣ ಪರಮಹಂಸ ಅವ್ರಿಗೆ ಕೇಳಿದ್ರಿ. ನನ್ನ ಪ್ರಶ್ನೆ ನಿಮಗೆ, ನೀವು ದೇವರನ್ನು ನೋಡಿದ್ದೀರಾ? ಹೌದು, ನಮ್ಮ ಗುರುಗಳ ಆಶೀರ್ವಾದದಿಂದ ನಾನು ದೇವರನ್ನು ಕಂಡಿದ್ದೇನೆ. ಹೌದಾ? ನೀವು ದೇವರನ್ನು ನೋಡಿದ್ರಾ? ಹಾಗಾದರೆ ನನಗೂ ದೇವರನ್ನು ತೋರಿಸ್ತೀರಾ? ದೇವರನ್ನು ತೋರಿಸುವುದು ಮಿತ್ರ, ನೀನು ತುಪ್ಪದ ರುಚಿ ಹೇಗಿದೆ ಎಂಬುದನ್ನು ನೀನು ತೋರಿಸಬಲ್ಲೆಯಾ? ನನ್ನ ಪ್ರಶ್ನೆಗೆ ನಿಮ್ಮ ಪ್ರಶ್ನೆ ಉತ್ತರವೇ. ನಾ ಕೇಳಿದ್ದು ದೇವರನ್ನು ತೋರಿಸ್ತೀರಾ ಅಂತ. ತೋರ್ಸೋಕ್ಕಾದರೆ ತೋರಿಸಿ, ಇಲ್ಲಾಂದರೆ ಇಲ್ಲ ಅಂತ ಹೇಳಿ. ಮಿತ್ರ, ದೇವರನ್ನು ಕಂಡುಕೊಳ್ಳುವುದು ನಮ್ಮ ಅಂತರಂಗದಲ್ಲಿ ನಡೆಯುವ ಒಂದು ಪ್ರಕ್ರಿಯೆ. ನಾವು ಅಂತರ್ಮುಖಿಯಾಗಿ, ಈ ಹರಿಕತೆ ಪುರಾಣ ಎಲ್ಲ ಬೇಡ, ನೀವು ದೇವರನ್ನು ನೋಡಿದಾರ, ನನಗೆ ದೇವರನ್ನು ತೋರಿಸ್ತಾರಲ್ಲ ಅಷ್ಟೇ ಹೇಳಿ. ದೇವರನ್ನು ತೋರಿಸಲೇಬೇಕಾ? ಹೌದು, ತೋರಿಸಲೇಬೇಕು. ಹಾಗಾದರೆ ನನ್ನ ಹತ್ತಿರ ಬಾ ಮಿತ್ರ.
ದೇವರನ್ನ ತೋರಿಸಲೇಬೇಕು. ದೇವರನ್ನ ನೋಡ್ಲಿಕ್ಕೆ ತಯಾರಿರುವಿರಾ? ಹಾಂ, ತಯಾರಾಗಿದೆ. ಏನು ಗುರುಜಿ, ದೇವರನ್ನು ತೋರಿಸ್ತೀನಿ ಅಂತೇಳಿ ಈಗ ಪೆಟ್ ಮಾಡ್ತಾ ಇದ್ರ? ಏನಾಯ್ತು? ಪೆಟ್ಟಾಯ್ತು, ನೋವಾಗ್ತಾ ಇದೆ. ಏನಾಗ್ತಾ ಇದೆ? ನೋವಿನ ಅನುಭವ ಆಗ್ತಾ ಇದೆ. ಮಿತ್ರ, ಆ ನೋವು ಹೇಗಿದೆ ಎಂಬುದನ್ನು ನೀ ನನಗೆ ತೋರಿಸಬಲ್ಲೆಯಾ? ನೋವನ್ನು ಕೇವಲ ಅನುಭವ ಪಡ್ಕೋಬೋದಾದ್ರೆ ಯಾರಿಗೂ ತೋರ್ಸೋಕ್ಕಾಗಲ್ಲ. ಇಲ್ಲಿದೆ ನೋಡಿ ನಿನ್ನ ಪ್ರಶ್ನೆಗೆ ಉತ್ತರ. ನೀನು ಆ ಹೊಡೆತದ ನೋವು ನಿನ್ನ ಅನುಭವದಲ್ಲಿ ಇದೆ, ಆದರೆ ಅದು ನೀವು ತೋರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಲ್ವೇ? ಅದೇ ರೀತಿ ಭಗವತ್ ಸಾಕ್ಷಾತ್ಕಾರದ ವಿಷಯ, ಅದು ನಮ್ಮ ಅಂತರಾಳದಲ್ಲಿ ನಡೆಯುವ ಪ್ರಕ್ರಿಯೆ. ಅಲ್ಲಿ ನಾವು ಅನುಭವಿಸಲು ಸಾಧ್ಯ. ಆ ಭಗವಂತನ ಮ್ಯಾನಿಫೆಸ್ಟೇಷನ್ ನಮ್ಮ ಹೃದಯಾಂತರಾಳದಲ್ಲಿ ನಡೆಯುವ ಪ್ರಕ್ರಿಯೆ, ಅದು ಅನುಭವಗಮ್ಯ ವಿಷಯ. ಇನ್ನೊಬ್ಬರಿಗೆ ಯಾವುದೋ ಒಂದು ಚಿತ್ರದಂತೆ ತೋರಿಸಲಿಕ್ಕೆ ಹೇಗೆ ಸಾಧ್ಯ? ಮಿತ್ರ, ನಿನ್ನ ಪ್ರಶ್ನೆಗೆ ಉತ್ತರ ಸಿಕ್ಕಿತೆ? ಸರಿಯಾಗಿ ಸಿಕ್ತು ಗುರುಜಿ. ಮತ್ತೇನಾದರೂ ಪ್ರಶ್ನೆಗಳಿದ್ದರೆ ಕೇಳು. ಆದರ್ಶ್, ಭಾಳ ಥ್ಯಾಂಕ್ ಯು. ನೀನು ಧೈರ್ಯ ಮಾಡಿ ಒಳ್ಳೆ ಪ್ರಶ್ನೆ ಕೇಳಿದೆಯಾ, ಬೇಗ ಸಾಕ್ಷಾತ್ಕಾರ ಮಾಡ್ಕೊಳ್ಳಿ. ಪ್ರಶ್ನೆ ಕೇಳಿಸಿದ್ದಾಳೆ, ನನಗೆ ಆಶ್ಚರ್ಯ. ಆಕೆ ನಮ್ಮ ಭಾರತದ ಪರಂಪರೆ, ಸನ್ಯಾಸ ಪರಂಪರೆ ಗೊತ್ತಿದೆಯೋ ಇಲ್ವೋ, ಆಕೆ ಕಳಿಸಿದ್ದಾರೆ. ಓದ್ಬೋದಾ ಸ್ವಾಮೀಜಿ? ಆಕೆ ಹೇಳ್ತಿದ್ದಾಳೆ, ಸ್ವಾಮಿ, ಐ ವಾಂಟ್ ಟು ಮ್ಯಾರಿ ಯು, ಐ ವಾಂಟ್ ಚೈಲ್ಡ್ ಲೈಕ್ ಯು ಅಂತ ಕೇಳಿದ್ರು. ಏನು ಉತ್ತರ ಕೊಡ್ತೀರಿ ಸ್ವಾಮೀಜಿ ಇದಕ್ಕೆ? Why child like me, and why not me as your child right now? Oh mother, I am blessed if you accept me as your child right now. ಸ್ವಾಮೀಜಿ, ಏನು ಅದ್ಭುತವಾಗಿರೋ ಉತ್ತರ ಕೊಟ್ಟರೆ. ನಾನು ಇದನ್ನು ಕಳಿಸ್ತೀನಿ, ಅದೆಷ್ಟು ಮಟ್ಟಿಗೆ ಆಕೆ ಅರ್ಗಿಸ್ಕೊತಾಳೋ ಗೊತ್ತಿಲ್ಲ. ಸ್ವಾಮೀಜಿ, ನಂದು ಕೊನೆಯ ಪ್ರಶ್ನೆ ಒಂದು ಗಹನವಾಗಿರೋ ಪ್ರಶ್ನೆ. ಈಗ ತಾನೇ ಹೇಳಿದ್ರು ಭಾರತ ಹಿಂದೆಂದೂ ಕಾಣದ ವೈಭವ ಕಾಣುತ್ತೆ ಅಂತ, ಅದರ ಗ್ಲಿಮ್ಸಸ್ಸೇ ಕಾಣ್ತಾ ಇಲ್ಲ ಸ್ವಾಮೀಜಿ. ನಮ್ಮ ನಾಯಕರು ಎಷ್ಟು ಬೇಕೋ ಅಷ್ಟು ತಿಂದು ಮಿಕ್ಕಿದ ಬೇರೆ ದೇಶದಲ್ಲಿ ಇಟ್ಟು ಸತ್ತೋಗ್ತಿದ್ದಾರೆ. ಸ್ವಾಮೀಜಿ, ನಿಜವಾಗ್ಲೂ ಆ ಕನಸು ಸತ್ಯ ಆಗುತ್ತಾ, ನನಸಾಗುತ್ತಾ? ಖಂಡಿತ. ಈಗಾಗಲೇ ಪೂರ್ವದ ಕಡೆಗೆ ಸೂರ್ಯೋದಯ ಆಗಿದೆ. ಭಾರತ ಮತ್ತೆ ಜಗದ್ಗುರು ಆಗುವ ಎಲ್ಲ ಕುರುಹು, ಎಲ್ಲ ಚಿಹ್ನೆ ನಾನು ಕಾಣುತ್ತಿರುವೆ. ಮೈ ಫೇತ್ ಈಸ್ ಇನ್ ಯಂಗರ್ ಜನರೇಷನ್. ನನ್ನ ಭರವಸೆ ಈ ಯಂಗ್ ಟೀಚರ್ಸ್ನಲ್ಲಿ ಇದೆ. ಇವರಿಂದ ನನ್ನ ಕಾರ್ಯಕರ್ತರು ಮುಂಬರುವರು. ಇವರೇ ಭಾರತದ ಎಲ್ಲ ಸಮಸ್ಯೆಗಳನ್ನು ಸಿಂಹ ಸದೃಶ್ಯವಾಗಿ ಬಗೆಹರಿಸುವರು. ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರ ಆಯೇಧಾಮಾನಿ ದಿವ್ಯಾನಿ ತಸ್ತುಃ ವೇದಾಹಮೇತಂ ಪುರುಷಂ ಮಹಾಂತಂ ಆದಿತ್ಯವರ್ಣಂ ತಮಸ ಪರಸ್ತಾತ್ ತಮೇವ ವಿದಿತ್ವಾ ಅತಿಮೃತ್ಯುಮೇತಿ ನಾನ್ಯಃ ಪಂಥ ವಿದ್ಯತೆ ಯನಾಯ. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ ನಿಬೋಧತ. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ ನಿಬೋಧತ. बोलो भारत माता की जय, बोलो भारत माता की जय, वंदे मातरम, बोलो भारत माता की